ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಚಾನಲಲ್ಲಿ ಹೆಂಗೆ ಮ್ಯಾಗಿ ಟಿಕ್ಕಾ ಮಾಡೋದು ಅಂತ ತೋರಿಸ್ತೀವಿ. ಫಸ್ಟು 2 ಪ್ಯಾಕೆಟ್ ಮ್ಯಾಗಿ ತೊಗೋಬೇಕು. ಒಂದು ಸ್ಮ್ಯಾಶ್ ಮಾಡಬೇಕು, ಇನ್ನೊಂದು ಬಾಯ್ಲ್ ಮಾಡಬೇಕು. ಅದಕ್ಕೆ ಈಗ ನಾವು ಅದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಅದನ್ನು ತೆಗೆದು ಬಾಯ್ಲ್ ಮಾಡೋಕ್ಕೆ ಹಾಟ್ ವಾಟರಿಗೆ ಹಾಕಬೇಕು. ನೆಕ್ಸ್ಟ್ ಅದನ್ನು ಇನ್ನೊಂದು ಪ್ಯಾಕೆಟ್ ತೊಗೊಂಡಿದ್ದನ್ನ ಸ್ಮ್ಯಾಶ್ ಮಾಡಿ ಅದನ್ನು ಈಗ ನೆಕ್ಸ್ಟ್ ಒಂದು ಚಿಲ್ಲಿ, ಒಂದು ಆನಿಯನ್, ಒಂದು ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಆಮೇಲೆ ಈಗ ಅದು ಬಾಯ್ಲ್ಡ್ ಆಗಿರೋ ಮ್ಯಾಗಿ ನೋಡಿ ಇಷ್ಟಾಗಿದೆ. ನೆಕ್ಸ್ಟ್ ಸ್ಮ್ಯಾಶ್ ಮಾಡಿರೋ ಮ್ಯಾಗಿನ ಪ್ಲೇಟಿಗೆ ಹಾಕ್ಕೊಳ್ಳಿ, ಅದು ನಿಮಗೆ ಈಸಿ ಆಗುತ್ತೆ ಅಂತ. ಈಗ ಚಿಲ್ಲಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಆನಿಯನ್ ಕಟ್ ಮಾಡ್ಕೋಬೇಕು ಸ್ವಲ್ಪ ಸಣ್ಣ ಸಣ್ಣಕ್ಕೆ. ನೆಕ್ಸ್ಟು ಗಾರ್ಲಿಕ್ಕನ್ನು ಬಿಡಿಸ್ಕೊಂಡು ಆನಿಯನ್ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಚಿಲ್ಲಿ ಕಟ್ ಮಾಡ್ಕೊಂಡಾಯಿತು. ಓಕೆನಾ. ನೆಕ್ಸ್ಟು ನೋಡಿ ಬಾಯ್ಲ್ಡ್ ಆಗಿದೆ ಮ್ಯಾಗಿ. ಎಲ್ಲ ವಾಟರ್ನೆಲ್ಲ ಡ್ರೈ ಮಾಡಬೇಕು ಅದನ್ನು. ಈಗ ಗಾರ್ಲಿಕ್ನ ಕಟ್ ಮಾಡ್ಕೊಂಡಿದ್ದೀವಿ ಸಣ್ಣ ಪೀಸು. ಪೊಟ್ಯಾಟೊನ ಈಗ ಬಾಯ್ಲ್ ಮಾಡಿ ಲೇಯರ್ನ ಎಲ್ಲ ತೆಗಿಬೇಕು, ಔಟ್ ಲೇಯರ್ನ. ನೆಕ್ಸ್ಟು ಇಷ್ಟನ್ನ ಕಟ್ ಮಾಡ್ಕೊಂಡಿದ್ದೀವಿ. ಈಗ ಕಾರ್ನ್ಫ್ಲೋರ್ ಮತ್ತು ಮೈದಾ ಫ್ಲೋರು ಒಂದು ಸ್ಪೂನ್ ಹಾಕ್ತಾಯಿದ್ದೀವಿ ನೋಡ್ತಾ. ಈಗ ನೆಕ್ಸ್ಟು ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ನಿಮಗೆ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಸಾಲಿಲ್ಲ ಅಂದರೆ ಇನ್ನೊಂಚೂರು ಹಾಕ್ಕೊಳ್ಳಿ. ನೆಕ್ಸ್ಟ್ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಅದು ಉಡಿ ಆಗಬಾರ್ದು, ಸಾಫ್ಟ್ ಆಗಬೇಕು ನೋಡಿ, ಈ ಥರ ಸಾಫ್ಟ್ ಆಗಬೇಕು. ನೆಕ್ಸ್ಟು ಬಾಯ್ಲ್ ಮ್ಯಾಗಿಗೆ ಸ್ವಲ್ಪ ಅದು ಬಾಯ್ಲ್ ಮಾಡಿರೋದು ಪೊಟ್ಯಾಟೊನ ಸ್ಮ್ಯಾಶ್ ಮಾಡಬೇಕು. ಸ್ಮ್ಯಾಶ್ ಮಾಡಿದ್ವಿ ನೋಡಿ. ನೆಕ್ಸ್ಟು ಮ್ಯಾಗಿ ಪೌಡರ್ ಹಾಕಬೇಕು, 1 ಪ್ಯಾಕೆಟ್ ನೋಡಿ ಹಾಕಬೇಕು. 1 ಪ್ಯಾಕೆಟ್, ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಂಡು, ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು. ನೆಕ್ಸ್ಟ್ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೋಬೇಕು. ನೆಕ್ಸ್ಟ್ ಗಾರ್ಲಿಕ್ ಕಟ್ ಮಾಡ್ಕೊಂಡಿದ್ದು, ಆನಿಯನ್, ಚಿಲ್ಲಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ನೆಕ್ಸ್ಟು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನೆಕ್ಸ್ಟ್ ಒಂದು ಸ್ವಲ್ಪ ಪ್ಯಾನಿಗೆ ಆಯಿಲ್ ಹಾಕ್ಕೋಬೇಕು ಫ್ರೈ ಮಾಡೋಕ್ಕೆ. ಆಯಿಲ್ನ ಒಂಚೂರು ಬಾಯ್ಲ್ ಆಗೋಕ್ಬಿಡಿ. ಆಮೇಲೆ ಅದನ್ನು ಕಲಸಿದ್ದನ್ನು ಶೇಪ್ ಮಾಡ್ಕೋಬೇಕಲ್ಲ, ನಿಮ್ಗೆ ಯಾವ ಶೇಪ್ ಬೇಕೋ ಅದನ್ನು ಮಾಡ್ಕೋಬೋದು. ನೋಡಿ ನಾವು ಈ ಶೇಪ್ ಮಾಡ್ತಿದ್ದೀವಿ. ಶೇಪ್ ಮಾಡಬೇಕು. ನಾವು ಈ ಥರ ಶೇಪ್ ಮಾಡಿದ್ದೀವಿ. ಶೇಪ್ ಮಾಡಾದ್ಮೇಲೆ ಅದಕ್ಕೆ ಡಿಪ್ ಮಾಡಿ, ಅವಾಗ ಕಲಸಿಟ್ಟಿದ್ದಕ್ಕೆ ಡಿಪ್ ಮಾಡಿ, ಆಮೇಲೆ ಅದು ಮ್ಯಾಗಿ ಪೌಡರಿಗೆ ಡಿಪ್ ಮಾಡಬೇಕು. ಮತ್ತು ನೆಕ್ಸ್ಟು ಡಿಪ್ ಮಾಡಿದ್ಮೇಲೆ ಒಂಚೂರು ಅದು ಫ್ರೈಗೆ ಹಾಕಬೇಕು. ಆಯಿಲ್ ಹಾಕ್ಕೊಂಡಿದ್ವಲ್ಲ ಅದಕ್ಕೆ ಫ್ರೈ ಹಾಕಬೇಕು. ನೋಡಿ ಫ್ರೈ ಆಗ್ತಿದೆ. ನೆಕ್ಸ್ಟ್ 5 ಮಿನಿಟ್ಸ್ ಆದಮೇಲೆ ಈ ಥರ ಆಗಿರುತ್ತೆ ನೋಡಿ, ಚೆನ್ನಾಗಿರೋಣ. 5 ಮಿನಿಟ್ಸು ತೊಗೊಳುತ್ತೆ ಟೈಮ್ ಅದು ಫ್ರೈ ಆಗೋಕ್ಕೆ ಚೆನ್ನಾಗಿ. ನೋಡಿ ಫ್ರೈ ಆಗಿ ಈಗ ತಿನ್ನೋಕ್ಕೆ ರೆಡಿ ಇದೆ. ನೋಡ್ತಾರಾ, ರೆಡಿಯಾಗಿದೆ. ಈಗ ಈಗ ಮ್ಯಾಗಿ ಪೌಡರ್ನ ಲಾಸ್ಟಿಗೆ ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೋಬೇಕು. ಸ್ಪ್ರಿಂಕಲ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಸ್ಪ್ರಿಂಕಲ್ ಮಾಡ್ಕೊಳ್ಳಿಲ್ಲ ಅಂದರೆ ಏನೂ ಆಗೋಲ್ಲ. ಈಗ ರೆಡಿ ಟು ಈಟ್ ನೋಡಿ ಎಲ್ಲ. ಈಗ ಅದು ಒಳಗಡೆ ಸಾಫ್ಟ್ನೆಸ್ ತುಂಬ ಚೆನ್ನಾಗಿ